ದೀನ ದಯಾನಿಧಿ, ನಿನ್ನ ಹೊರತು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನಿಂದ ಪರಿಚಯಿಸಲ್ಪಟ್ಟೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಳಿಗೆ ಅಲೆದಿದ್ದಾಯಿತು. ಇನ್ನಾದರೂ ಸುಖವಾಗಂದರೆ ಹೆಚ್ಚು ಹೆಚ್ಚು ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿಯಾಗಿ ಚಿಂತಾಮಗಳಿರು? ದೇವಿ, ಏನಾಯಿತು? ನಿಷ್ಕಾರಣವಾಗುತ್ತಿದೆ ಹೇಗೆ? ಕಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಬದುಕುವೆ ಶಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಬದುಕುವೆ ಮಾಡೋ ಪುತ್ರರ ಪತ್ನಿಯಾಗಿ ಕಡುಕೋಪಬೇಕೆ ಕಡು ಮೌನಬೇಕೆ ಕಡುಕೋಪಬೇಕೆ ಕಡು ಮೌನಬೇಕೆ ಶಾಂತೆ ಶಾಂತೆ ಹೊರದಿರಲಾಗಿ ವರಪಟ್ಟಿಯಾಗಿ ಮರುಗುವೆ ಮರುಗುವೆ ಕಲೆ. ಏಕೆ ಏನಾಯ್ತು? ನಿಷ್ಕಾರಣವಾಗಿ ಅಳುತ್ತಿರ್ಬೇಕೆ? ಅದನ್ನು ನನ್ನೊಡನೆ ತಿಳಿಸಬಾರ್ರಿ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅಥವಾ ದುರ್ವಾಕ್ಯನಾಡಿದರೆ ಅವ್ರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುವಿ. ಆದರೆ ಸ್ತ್ರೀ ವಿಚಾರವು ಹಾಗಲ್ಲ. ಅನ್ನ ವಸ್ತುಗಳಿಗಾಗಿ ಆಕೆ ಪರನ್ನು ಆಶ್ರಯಿಸಬೇಕು. ಛೇವಿದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯ ನೇತುಕಾತ ಸೃಷ್ಟಿಸಿರಬೇಕು. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನಿಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಭರಾಗದೆ ಏನೆಂದಿರಿ? ಕೈ ಹಿಡಿದ ಪತ್ನಿಯನ್ನು ದ್ಯೋತಲ್ಲಿ ಪಣವಾಗದೆ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ. ಅಣ್ಣನ ಒಂದು ದಿನ ಹವೇಗದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ನಾನು ಎಷ್ಟು ಸೇರಿ ಬೇಡಿಕೊಳ್ಳುವೆ? ಆದುದು ಆಗಿ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ನಿನ್ನ ಹೀಗೆ ಆಗಿರುವೆ, ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗುವ ಪ್ರಯೋಜನವಾದ್ರೆ ಏನು? ತಾವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನು ಹೀಗ ಯಾರು ಹಾಕ್ದಾರ್ಕನಲ್ಲ. ಹಾಗಾದ್ರೆ ಹೇಳುವನು ಕೇಳಿ. ಇಂದು ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಸಂಧಿಗಾಗಿ ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶಾಶಿಯನ್ನು ಕಟ್ಟಿವೆ ಇಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದ್ರೆ ಸಂಧಿ ಅಲ್ಲ, ನಿಶ್ಚಯವಾಯಿತು. ಯಾರ್ಯಾರು ರಾಯವರೆಗಿದ್ದ ಹೋದರು? ಮತ್ತಿನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ವೇ? ಏನು ಕೃಷ್ಣನೇ ಗೋಪಿಕಾಂಗನೆಯ ವಿಲಾಸ ವಿಪ್ರಮಣದಲ್ಲಿ ಮಗ್ನನಾದ ಯದುಪದಿಯು ಹಿತವನ್ನು ಮರೆಯಿತು ಸಹ ಅರ್ಜುನನು ದಾರಿಗೆಯಿಂದ ಹಿಂದಿರು ಹೋಗಲೇ ಹೀಗಾಗಬೇಕು ತಿಳಿದಿದ್ದೆ. ದೇವಿ, ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಳಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿಯನ್ನು? ಚಮತ್ಕಾರವಾದ ಉತ್ತರ. ಬಾಬು ಪಾಂಚಾಲಿ, ಬಾಬು, ನೀನು ನಮ್ಮ ಸಂಘ ಕಥೆವಾರರಲ್ಲಿ ನಿನ್ನ ಚತುರ್ತೆ ಮುಗಿಸಿದೆ ಎಂದು ಭಾವಿಸಿತು. ನೀನು ಬಲುಚಿದೆ ಮಹಾಚತುರೆ. ಈ ಸಂತೋಷ ಸಮಯದಲ್ಲಿ ಈ ಪೀಠವನ್ನು ಹಲಂಗಿಸು. ಪ್ರಾಣೇಶ್ವರ, ಮುದ್ದಾಡುವೆನು ಮಾರೆ ಈ ಭೀಮನ ಪೇಟೆಯ ಬೇಡದು ನೀನೆ. ಈ ಭೀಮನ
ಪ್ರೇಯಸಿನಿಂದ ಜಾಣೆ ಮುದ್ದಾಡುವೆನು ಬಾರೆ. ಗುರುಕುಲ ಅದಮರ ಕೆಣುಕತೆ ರಣ್ಣಗಳು ಕುರು ವಂಶವನೇ ನಾಶವನೇ. ಆಹಾ, ಗುರುಕುಲ ಅದಮರ ಕೆಣುಕತೆ ರಣ್ಣಗಳು ಕುರು ವಂಶವನೇ ನಾಶವದೈವೆ. ಕುಲ ದುಸಾದನ ಕುಲ ದುಸಾದನ ವಣ್ಣನ ಬಗೆ ಗುರಗಳು ಗುರವನ್ನು ಗಡುವೆ ಗುರಗಳು ಗುರಗಳು ಸೀತವನ್ನು ಕಡುವೆ ಜಾಣೆ ಮುದ್ದಾಡುವೆನು ಬಾರೆ. ಈ ಪ್ರೇಮನ ಪ್ರೀತಿಯ ಪ್ರೇಯಸಿನಿಂದ ಜಾಣೆ ಮುದ್ದಾಡುವೆನು ಬಾರೆ. ಸಮಯ ಪರಿಭವ ಮರೆತೇನೆ ಕೈದ ಶಪಥವ ನೀವೆನೇನೆ. ಸಮಯ ಪರಿಭವ ಮರೆತೇನೆ ಕೈದ ಶಪಥವ ನೀವೆನೇನೆ. ಇಂಕಿಸಲೇ ತಕ್ಕೆ ದೃಪದ ಕುದುರೆ ಚಿಂತಿಸಲೇ ತಕ್ಕೆ ದೃಪದ ಕುದುರೆ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಸಮಯವಿದೆ ದೇವಿ ಪ್ರಾಣೇಶ್ವರ, ದೇವಿ ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮಥನ ಮನದಲ್ಲಿರೆ ವಿರಾಮ. ಪ್ರಮಥೆಯ ಮನದಲ್ಲಿರೆ ವಿರಾಮ. ಸಮಯವಿದೆ ಪ್ರಾಣೇಶ್ವರ, ಮನ ಮುದಿಸುವ ಮನುಹಾಸ ವಿಲಾಸ. ಮನ ಮುದಿಸುವ ಮನುಹಾಸ ವಿಲಾಸ. ಗೌರವ ಶಿರವ ಒಳಗು ನೀನು. ಗೌರವ ಶಿರವ ರಣದೊಳು ನೀನು. ಪ್ರಾಣೇಶ್ವರ, ದೇವಿ ಚೆಲ್ಲುತ್ತಾ ಚೆಲ್ಲುತ್ತಾ ಸೇರುವೆ. ಪ್ರಾಣೇಶ್ವರ, ದೇವಿ ಈಗಲ್ಲ ಯಾವಾಗ ಆ ಕೌರವನ ರುಂಡವನ್ನು ರಣರು ಚೆಂಡಾಡಿ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಸಿದಾಗ
ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ನೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ನೆನಪಿರುವುದೇ ಹಿಂದೊಂದು ದಿನ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಕಂಡು ಕುರುಕುಲ ಅಂತ ಕಾಳರಾತ್ರಿ ಅಂತ ಸಂಬೋಧಿಸಿದ್ರಿ, ಮತ್ತು ಇನ್ನೂ ಏನೇನು ನುಡಿಲಿಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆಗಳನ್ನು ಕೇಳಲು ಅಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆ ಮರೆಯುವಂತ ಹೇಡಿಯಲ್ಲ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಂತೆ ನಡೆಯಬೇಕೆಂದ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೇನಾಗುವುದು? ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕರಲ್ಲ. ಸಂಧಿಯ ಪ್ರಸ್ತಾಪವನ್ನು ಶಾಂತಿಯನ್ನು ಬಯಸು. ಸಂಧಿಯ ಪ್ರಸ್ತಾಪನೆಯಲ್ಲಿ ತೊಡಲಿ. ನಾನು ಮಾತ್ರ ಯುದ್ಧವನು ಒಂದು ಹಾತದಿಂದ ವೀಕ್ಷಿಸಿದವನು. ಧರ್ಮಪಯಣ ಇಷ್ಟು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸುವುದು. ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವನ ಬಾಳು ಕೆಡಿಸೆ ತಾಳು ತಾಳು ಕೌರವನ ಬಾಳು ಕೆಡಿಸೆ ತಾಳು ತಾಳು ಸೈರಿಸು ನೀ ಗುರುತು ಸೈರಿಸು ಗುರುಗಳೀಗಲೇ ಗುರುಕುಲವೆಲ್ಲ ಸದೆ ಬೆಡುವನು ಕಾಂತೆಯೇ. ಗುರುಕುಲ ಆಗಮನ ಜಗತ್ತಲ್ಲಿಂದ ಗುರುಕುಲವೆಲ್ಲ ಕಾಂತೆ. ಗುರುಗಳೀಗಲೇ ಗುರುಕುಲವೆಲ್ಲ ಉಳ್ಳ ಕೌರವ ಸಿಗಲು ಬಗೆಗಳು ಸೈರಿಸು ನೀ ಗುರುಗಳು ಸೈರಿಸು. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಡದ ಸಿಂಹದಂತೆ ಗರ್ಜಿಸುತ್ತಿರುವನು. ಈತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಿನ್ನಾರಿಗೂ ಸಾಧ್ಯವಿಲ್ಲವಣ್ಣ. ಭಾರತ, ಈ ಸಾರಿ ಭೀಮನ ಕೋಪಕ್ಕೆ ಈ ದ್ರೌಪದಿಯ ಕಾರಣ ಎಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಭಾರತ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವೆನಿಸಿರುವುದು. ಪ್ರಿಯ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಬೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ಈಗಲೇ ಬೆಳೆದರು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ ಹಣಮರಿಸಬಹುದು, ನಕುಲ ಸಹಾಯವು ಸುಮ್ಮನಿರಬಹುದು. ಆದರೆ ಈ ದಾಸರಥ್ಯರು ನಾನು ಪಾಂಡವರ ಕಳಂಕವೆಂದೇ ಭಾವಿಸಿದರು. ದರಿದ್ರ ಭಿಕ್ಷಕನ್ನೇ ಕಂಡವರ ಮನೆ ಬಾಗಿಲಿಗೆ ಸಂಧಿಯಾಚನೆ ಮಾಡಲು ಪಾಂಡದಾಜನ ನಮ್ಮನ್ನು ಪುತ್ರನಾಗಿ ಪಡೆಯಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿ ಕಾಣಬಹುದು. ಆದರೆ ಈ ಇನ್ನೊಂದು ಗಳಿಯೂ ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನು ಸಹಾಯವನ್ನಾಗಲಿ ನಾನು ಅಪೇಕ್ಷಿಸಿಲ್ಲ. ನಾನು ಮತ್ತು ಈ ನನ್ನ ಕಡೆ ಇವೆರಡೆ ಗುರುಗಳವರು ಸಂಪೂರ್ಣವಾಗಿ ನಾಶ ಮಾಡುವುದು. ನೀವು ನಿಶ್ಚಿಂತರಾಗಿ ಸಂಧಿ ಪ್ರಸ್ತಾಪದಲ್ಲಿ ನನ್ನ ಪ್ರತಿಯಂತೆ ನಾನು ನಡೆಯುವೆನು. ನಿಲ್ಲು ನಿಲ್ಲು ಭೀಮಸೇನ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ.
ಬಾಳಿಹರು ಎಂಬ ತಾಳಿದವರು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯು ಮರೆಯುವುದನು ನಿಜ. ಹಿರಿಯರ ವಾಣಿಯು ಮರೆಯುವುದನು ನಿಜ. ಬಿಡುಗೋಪವ ಮನದಿ ಅನುಜ ಬಿಡುಗೋಪವ ಮನದಿ ದುಡುಕಿ ಸಮರ ಬಯಸುವುದನ್ನು ನಿಜ. ದುಡುಕಿ ಸಮರ ಬಯಸುವುದನ್ನು ನಿಜ. ಬಿಡುಗೋಪವ ಮನದಿ ಸಹೋದರ ಬಿಡುಗೋಪವ ಮನದಿ. ಭೀಮಸೇನ, ಆಗ್ರಲ್ಲ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಅಗ್ರಜ, ಕೋಪ ಮಾಡಬೇಡ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಪಾಂಚಾಲಿ, ಪ್ರಾಣೇಶ್ವರ, ಮಾನಿನಿ ಮನದ ವೇದನೆ ನೀಗಿತು ಸಮಯವಿದೆಂದರಿಗೆಯ ಕರುಣಿ ವೇದನೆ ನೀಡುವುದವೋ. ಮಾನಿನಿ ಮನದ ವೇದನೆ ನೀಗಿತು ಸಮಯವಿದೆಂದರಿಗೆಯ ಕರುಣಿ ವೇದನೆ ನೀಡುವುದವೋ. ಧರ್ಮದ ನೆಮ್ಮಯ ನಿರ್ಮಲ ಪ್ರಾಚುವೋ. ಆಹಾ, ಹೌದು ದೇವಿ. ಧರ್ಮದ ನಿಮ್ಮಯ ನಿರ್ಮಲ ಪ್ರಾಚುವೋ. ನೀರುವುದನ್ನು ಚಿತ ಪರಿಗಿಸದೆ ನುಡಿಯ. ನೀರುವುದನ್ನು ಚಿತ ಪರಿಗಿಸದೆ ನುಡಿಯ. ಸಗಿಬುದು ಮನದನು ತಾಪವದನು ನೀ. ಸಗಿಬುದು ಮನದನು ತಾಪವದನು ನೀ. ತಪ್ಪನಿಂದಗಳ ಕಾರ್ಯ ಸಾಧಿಸೆ ಕೋಮಲೆ ನೀ ಬಲಿಯನ ತೂತನಿಯ. ಆಹಾ, ಈಗ ತಿಳಿಯಿತು. ಧರ್ಮದಿಂದಗಳ ಕಾರ್ಯ ಸಾಧಿಸೆ ಕೋಮಲೆ ನೀ ಬಲಿ ಕೊರಗುವ ಬಲಿ. ಸಾರದಕ್ಷಿಣಿ ನರ್ಯದ ಈ ಪರಿ. ಸಾರದಕ್ಷಿಣಿ ನರ್ಯದ ಈ ಪರಿ. ಎಲ್ಲಿಂದು ನೀನಿಂದು ಈ ಕೋಪ ಮದುವೆ. ಎಲ್ಲಿಂದು ನೀನಿಂದು ಈ ಕೋಪ ಮದುವೆ. ಮಾನುನಿ ಮನದ ವೇದನೆ ನೀಗಿತು ಸಮಯವಿದೆಂದರಿಗೆಯ ಕರುಣಿ ವೇದನೆ ನೀಡುವುದವೋ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆಯೇ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ ಪಾಂಚಾಲಿ? ಯುದ್ಧವು ಎಂಥ ಘೋರವಾದ ಕರ್ಮವೆಂದು ನೀನಿನ್ನು ತಿಳಿದಿಲ್ಲ. ನಾವುಗಳ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಎದುರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗ ಕಳಿಸಿ ಆ ದುರ್ಯೋಧನಿಂದ ಅಪಮಾನ ಹೊಂದಿದ್ರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುತ್ತಿಲ್ಲ ಎಂಬುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಗಳು ಕೇಳುವುದಿನ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಹಬ್ಬ ವರ್ಷ ವರದನೆಯ ಪ್ರವಾಸಗಳು ನಿಮಗಿರಲಿ. ಸ್ವಾತಂತ್ರ್ಯ ನಡೆಯುವ ಪ್ರತಿಜ್ಞೆ ಮಾತ್ರ ನನಗಿರಲಿ. ಪ್ರಿಯ, ಶಾಂತರಾಗಿ. ಯದುಪತಿ ನಮ್ಮನ್ನು ನೋಡುತ್ತಾ ಇತ್ತಲೇ ಬರ್ತಿರುವರು. ಅಣ್ಣ, ಸಹೋದರಿ, ಪರಮಾತ್ಮ, ಪಾಂಡು
ಧರ್ಮನಂದನರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿ ಹಾಗೂ ಧರ್ಮನಂದನ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಹಾಗೂ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪರಮಾತ್ಮ, ಸಂಧ್ಯೆ ವಿಚಾರ ನಡೆಯಿತು. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿಲ್ಲಿರೋ ನನಗೆ ಸಾಧ್ಯವಿಲ್ಲ. ಅವರ ಹೆಜ್ಜೆ ಅವರ ನಡೆಯಲಿ, ನಾನೇ ತೋರಿದ್ದನ್ನು ನಾನು ಮಾಡುವೆ. ಪ್ರಿಯಾ, ಶಾಂತರಾಗಿ ಅಣ್ಣನ ಮಾತು ಮುಗಿಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಸಂಧ್ಯೆ ವಿಚಾರ ನಡೆಯಿತು. ಯದುಪತಿ, ಮುಂದೆ ಏನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ನಡೆಯಲ್ಲ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತ್ರ ನನಗೆ ಬೇಡ. ಅರ್ಜುನ ಅಪೇಕ್ಷೆ, ಅಣ್ಣನ ಅಪೇಕ್ಷೆಯಂತೆ 5 ರಾಮನಿಗೆ ಸಂಧಿ ಐತೆ. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ. ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನಮದಿಂದ ನಮ್ಮೆಲ್ಲ ಐವರಿಗಳು ಸೀರೆಯನ್ನು ಉಡಿಸಿಕೊಳ್ಳ ಹೊಂಟಿದೆ. ಯಾದವಾಗಡಿ ಪಾಂಡುಪುತ್ರನ ಮೇಲೆ ನಿನ್ಗೆ ಇಷ್ಟೊಂದು ಆಕ್ರೋಶವೇಗಿ? ಭೀಮಸೇನ, ನಿನಗಿಷ್ಟೊಂದು ಆಕ್ರೋಶವೇತಕ್ಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಈ ಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಮತ್ತಿನ್ಯಾರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆತನೂ ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕಂದ್ರೆ ನಿಮ್ಮ ಇಚ್ಛೆ ಆಯಿತು. ಕೃಷ್ಣ, ಸಾಧಿಸಿ, ಚೆನ್ನಾಗಿ ಸಾಧಿಸು. ಭೀಮಸೇನ, ಸಾದ್ರೆ ನಿಮ್ಮ ಹಬ್ಬ ಪಡಿಸುವ ಫಲವನ್ನು ನೀವೇ ಬಯಸ್ರಿ. ಈ ಭೀಮನು ಯಾವ ಭಾವವನ್ನು ಅಭಿಸುವುದಿಲ್ಲ. ಯಾಕಂದ್ರೆ ಸರಿ, ನೀನು ನಿರಾಶೆ ಆಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ಇಷ್ಟೊಂದು ನಿಲ್ಲಯ್ಯ, ನಿನಗಿಷ್ಟೊಂದು ಆಕ್ರೋಶವೇತಕ್ಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಭೀಮಸೇನ, ನೀನು ನಿಜವಾಗಿ ಹಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನ ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನ. ಸುಮ್ಮನೆ ನನ್ನನ್ನು ಗಾಡಬೇಡ. ಈ ಸಂಧಿಯು ಸತ್ಯವು ನನಗೆ ಒಪ್ಪಲಾಗದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು ದುರ್ಯೋಧನ ಸಂದೇಶ? ಆಗ್ರಹದ ಉದ್ದೇಶವು ಸಂಧ್ಯಲ್ಲ. ಹೇಳು ಕೃಷ್ಣ, ಏರುವ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ಇಂದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸವೇಗೆ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇಲ್ಲ, ನಿಂದಂತೆ ಹೇಳಿಬಿಡು. ನಿನ್ನ ಅಪೇಕ್ಷೆಯಂತೆ ಈಗ ಕುಳಿತುಕೊಂಡು ಈಗಲಾದ್ರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ತಾನೆ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿರಿದೆ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದನಷ್ಟೇ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ ಅಣ್ಣ? ಬಂಧಿಸು ಸಹೋದರಿ. ಪ್ರಾಣೇಶ್ವರ, ಬಂಧಿಸಲೇ? ಬಂಧಿಸು. ಕೋಪಿಸಿಕೊಳ್ಳುವುದಿಲ್ಲವೇ? ಇಲ್ಲ, ಬಂಧಿಸು.
ಹಬ್ಬ, ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅಣುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸರೆ ಯಾರಾದರೂ ಆತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನವು ಇಂತಹ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ ಬಿಚ್ಚಿನ ನಗರಗಳನ್ನು ಈ ನೀಚ ಕೃತ್ಯದಿಂದ ದುರ್ಯೋಧನ ಮೆಟ್ಟಿ ಮೇಲಿರ್ತಿದೆ. ಅವನ ಅಟ್ಟಾಸು ಮಟ್ಟಿದೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ ನುಡಿದ ಕೌರವನೋ ಹಿಡಿಂಬ ಪತಿಯೇಕೆ. ಭೀಮಸೇನ, ದುಡುಕುತ ನುಡಿದ ಕೌರವನೋ ಹಿಡಿಂಬ ಪತಿಯೇಕೆ. ಕಡೆಗೂ ಯುದ್ಧವಾದೈವೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವಾದೈವೆ ಕೊಡೆ ನಾನು ರಾಜವ. ದುಡುಕುತ ನುಡಿದ ಭೀಮಸೇನ, ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಕೊಡುವೆನು ರಾಜವನ ಮಡಿದಾಗ ಎಲ್ಲ. ಕೊಡುವೆನು ರಾಜವನ ಮಡಿದಾಗ ಎಲ್ಲ. ದುಡುಕುತ ನುಡಿದ ಕೌರವನೋ ಹಿಡಿಂಬ ಪತಿಯೇಕೆ. ಹಿಡಿಂಬ ಪತಿಯೇಕೆ. ಹಿಡಿಂಬ ಪತಿಯೇಕೆ. 5 ಊರಲ್ಲ, 1 ಗ್ರಾಮವಲ್ಲ, 1 ಊರಿನಲ್ಲಿ ಗೋವು ಪಾದವಿಡುವಷ್ಟು ಜಾಗದಲ್ಲಿ ಸೂಜಿ ಚುಚ್ಚುವಷ್ಟು ಜಾಗವನ್ನು ಕೊಡುವುದಿಲ್ಲವೆಂದು ಖಂಡಿತವಾಗಿಯೇ ಹೇಳಿದನು. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ ವೀರರತಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟನು. ಪರಮಾತ್ಮ ಧರ್ಮನಂದನ, ಮರೆಯಿಟ್ಟು ಧರ್ಮನಂದನ, ಮರೆಯಿಟ್ಟು ಕರುಣದಿಂದ ಕೃಷ್ಣ
ಹಾಗಾದರೆ ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಎಂದು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರಾಭಿಮನೋ ಶಿಖರ ಬಿಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಬಿಚ್ಚು ನನ್ನ ಕರಗಳನ್ನು. ವಾಸುದೇವ, ನೀವಾದರೂ ಬಿಚ್ಚಿ. ಏನು ಯಾರು ಬಿಡಿಸುತ್ತದೆ? ಬಿಡಿಸಿಕೊಳ್ಳಿ. ಹರ 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 ಮರೇ ದಂಡ. ಸಹೋದರಿ, ಈಗ ಕೇಳಿದ ಭಾರತ ವೀರರಲ್ಲರು. ನಾನು ವಾಯುದೇವನ ಅಂಶದಿಂದ ಜನಿಸಿದೆ ಸತ್ಯವಾದರೆ, ಕುಂತಿ ದೇವಿಯ ಸನ್ಯಪಾನ ಮಾಡಿದೆ ನಿಜವಾದರೆ, ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 90 ಮಂದಿ ಸಾವನ್ನು ಸಮೂಲವಾಗಿ ನಾಶ ಮಾಡಿದೆ. ಹೋದರೆ ಈ ದುಶ್ಯಾಸನನ್ನು ಒಡಲ ಬಗೆದು ಪಾಂಚಾಲಿ ಬಿಡಿ ಕಟ್ಟಿಸರು. ನಂತರ ದುರ್ಬಿತ್ತ ದುರ್ಯೋಧನ ತೊಡೆಯನ್ನು ಈ ನನ್ನ ತಲೆಯಿಂದ ಒಂದೇ ಬಂದು ಅವನ ರಾಜ ಕಿರೀಟವನ್ನು ನನ್ನ ಹೆಡಗಾಲಿಂದ ಪುಡಿ ಮಾಡದೆ ಹೋದರೆ ಈ ಭೀಮನಾಗೆ ಅತಿ ನಾಯಕ ನರಕವೇ ಪಾರ್ಥ ಮಗಲಿ. ವಾಸುದೇವ, ಇದಕ್ಕೆ ಪಾದವೇ ಸಾಕ್ಷಿ. ಭೀಮಸೇನ, सप्ताश्वरतमारूढं प्रचण्डकश्यपाध्वजं श्वेतपद्मधरं देवं दंसूर्यं प्रणमाम्य प्रणमा ಅರಿಯಲಾರದ ಘೋರಸಂ ದೇಹಧಾಬ್ದಿಯೊಳ್ ಮುಳುಗಿದೆ ದೇಹಧಾಬ್ದಿಯೊಳಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಲ್ದೋ ಭಾಸ್ಕರ ಅರಿಯಲಾರದ ಘೋರ ಸಂದೇಶ ಬಾಂಧವರೆಂಬ
ಎಂಬ ಪಾಶಕ್ಕೆ ನೊಂದು ಸಿಲುಕಿದೆ ಎಂದು ತಾಪಗೆ ಬಂಧು ಬಾಂಧವರೆಂಬ ಪಾಶಕ್ಕೆ ನೊಂದು ಸಿಲುಕಿದೆ ಎಂದು ತಾಪ ನೀಗಿಸೋ ಶೋಧನೆಯ ಗೈಯದೆ ಭಗವಾನ್ ಭಾಸ್ಕರ ನೀಗಿಸೋ ಶೋಧನೆಯ ಗೈಯ ಶಾಂತಿ ನೀಡು ಶ್ಯಾಮದಾಗ ಶಾಂತಿ ನೀಡು ಶ್ಯಾಮದಾಗ ಅರಿಯಲಾರದ ಘೋರ ಸಂದೇಶ ಭಾಸ್ಕರ ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಕರ್ಣ ಎಲ್ಲಿರುವೆ ಮುಖನೆ ಎಲ್ಲಿರುವೆ ಮುಖನೆ ಎಲ್ಲಿರುವೆ ಮುಖನೆ ಕರ್ಣ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನಾರು ತಾಯಿ ಕುಮಾರ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನೇ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಅಂದರೆ ಕುಂತಿ ಅಂದರೆ ನನ್ನ ಹೆತ್ತ ತಾಯಿ ಅಮ್ಮ ಕಂದ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನಿ ಕರುಣೆಯ ತೋರಿದೆ ಕುವರನ ತೊರೆದೆ ಅಮ್ಮ. ಕರುಣೆಯ ತೋರಿದೆ ಕುವರನ ತೊರೆದೆ, ಎಂದಿಗೆ ಏರುಣವ ತೀರಿಸಿದೀನ, ಎಂದಿಗೆ ಏರುಣವ ತೀರಿಸಿದೀನ. ಜನಿಸಿದ ಒಂದು ಕ್ಷಣವೇ ಜನಕ್ಕೆ ಸದೆಯದೆ, ಅಮ್ಮ ಅಮ್ಮ ಜನಿಸಿದ ಕೂಡಲೇ ಜನಕ್ಕೆ ಸದೆಯದೆ, ಮಗುವಮ್ಮ ನಾನಾಗ ಏನೊಂದನು ಬದುಕು. ಅಮ್ಮ ಮಗುವಮ್ಮ ನಾನಾಗ ಏನೊಂದನು ತಿಳಿದು, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು
ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಮಾಡಿದ ಪರಾದಾಗೇನದು ನಾ ಮಾಡಿದ ಪರಾದ ಏನದು ತಾಯಿ ಅಕ್ಷಮೆ ಮಗನೆಂಬ ಮಮಕಾರ ವೇಗಿಲ್ಲದಾಗೆ ಅಮ್ಮ 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 ಮಗನೆಂಬ ಮಮಕಾರ ವೇಗಿಲ್ಲದಾಗೆ ಮಗನೆಂಬ ಮಮಕಾರ ಏಕಿಲ್ಲದಾಗೆ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಕೀರ್ತಿಶಾಲಿ ಆಗು ಮಗನೇ, ಕೀರ್ತಿಶಾಲಿ ಆಗಪ್ಪ. ಇಂತಹ ಕೀರ್ತಿಯಮ್ಮನದು ಜನಿಸಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡು. ನಾನು ಮಾಡಿದ ಅಪರಾಧವಾದರೂ ಏನಿತ್ತು? ಈ ಪಾಪಿಯ ದೇಹವನ್ನು ಅಲ್ಲಿನ ಜಲಚರಗಳು ಕೂಡ ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಘೋರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಮಮಕಾರದಿಂದ ಸಾಕಿಸಲಿ. ಹೀಗಿರುವಾಗ ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತೊಗೆದು ಈ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ನನ್ನನ್ನು ಒಬ್ಬನೇ ಬಿಟ್ಟೆ. ಈ ಪ್ರಪಂಚವೆಲ್ಲವೂ ಹೀನ ಕುಲದವ ಸೂತ ಕುಲದವ ಎಂದು ನನ್ನನ್ನು ಹೀಯಾಳಿಸುತ್ತಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ಏಕಮ್ಮ ಸುಮ್ಮನಾದೆ. ಅಮ್ಮ, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ಜರಿದರೆ ನಾನು ಪರಮ ಪಾಪಿಯಾಗುವೆ ತಾಯಿ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂತಲ್ಲ, ಕರುಣೆ ತೋರಿದೆ ಇಲ್ಲ. ಇಂತಹ ಋಣವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕುಮಾರ, ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ಕುಮಾರ, ಅಮ್ಮ, ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ನವಮಾಸ ತುಂಬಿನಿ ಜನನವಾದೆ ಕಂದ. ನವಮಾಸ ತುಂಬಿನಿ ಜನನವಾದೆ ಕಂದ. ಲೋಕ ಪ್ರಮಾದಕ್ಕೆ ಹೆದರಿನ
ಅಮ್ಮ. ಪಾಪಿನಾದೆ ಕಂದ 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 ವಾರ ನಿನ್ನ ತಾಯಿನ ನೀನಯ್ಯ ಈ ಜೀವ ನಿನದೇ ಅಮ್ಮ. ಕಂದ ವಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನಗಾಗಯ್ಯ ಕಂದ ವಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನಗಾಗಯ್ಯ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನನ್ನ ಅಮ್ಮ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನು ಕಂದ ವಾರ ಕಂದ ಅಮ್ಮ. ಅಮ್ಮ. ಹೌದಾ ತಾಯಿ?
ಮೊದಲೇನೊಂದು ಹೋಗಿರೋ ನನ್ನ ಮನಸ್ಸಿಗೆ ನಿನ್ನ ಮಾತುಗಳ ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನೋ ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸಯ್ಯ. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಯ ಗೆಲ್ಲಿಯುವುದು ತಾಯಿ. ಆದದ್ದು ಹಾಗೆ ಹೋಯಿ. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳ. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳಿ ತಾಯಿ, ನಡೆಸಿಕೊಡು. ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ, ಹಾಗಲ್ಲ ಮಗನೇ. ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರಮಾತೆ. ಇಂತಹ ಸಮಯದಲ್ಲಿ ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದುಂಟೆ? ಆತನು ಕಾರ್ಯಗಳು ನನ್ನಿಂದಲೇ ಸಾಧಿಸವಿರಬೇಕಾಗ, ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರಬೇಕಾದ್ರೆ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕ್ಕಿಂತ ಕೀಳಾಗು. ಮುಂದೆ ಹುಟ್ಟುವ ಮಕ್ಕಳು ಕರ್ಣ ನಿನ್ನಂತಹ ನೀಚನೆಂದು ಶಪಿಸದಿಹರೆ, ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಇಂತಹ ಸಮಯದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆ ಮಾಡುತ್ತಾರೆ. ನೀನೇ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೇ ಕಂದ? ಅಮ್ಮ, ಇದುವರೆಗೂ ಆ ಸೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕರುಣೆ ಇಲ್ಲದೆ ಬೇಸದ ಸಸಿಯು ಪೋಷಿಸುವರಿಲ್ಲದೆ ಒಣಗಿರುವುದು ಮತ್ತೆ ಚಿಗುರುವುದೇ ತಾಯಿ. ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರ ಜೀವಗಳಿಗೆಲ್ಲಿ ಭಯ ತಾಯಿ. ಬಿಡು ನಿನ್ನ ವ್ಯಥೆ. ಹಾಗಲ್ಲ ಮಗನೇ. ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವೆಯಾ? ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವರ ತನಕ ಹೋರಾಡಿ ನನ್ನ ಸ್ವಾಮಿಗಾಗೇ ಮಡಿಯನು. ಅಮ್ಮ, ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ಹೀನ ಕುಲದವ ಸೂತ ಕುಲದವ ಎಂದು ನನ್ನನ್ನು ಹೀಯಾಳಿಸಿ ಬಿಟ್ಟಿದ್ದಾಗ ಬಲು ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತ ನನಗೆ ಮಾಡಿ ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಈ ರೀತಿಯ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆದರೆ ನಾನು ಪರಮ ಪಾಪಿಯಾಗುವೆ ತಾಯಿ. ಈ ಯುದ್ಧದಲ್ಲಿ ನಾನು ಪರೋನ್ಮುಖಲಾಗಲಾರೆ ತಾಯಿ, ಪರೋನ್ಮುಖಲಾಗಲಾರೆ. ಅಮ್ಮ, ಹೋಗಲಿ ಬಿಡು ಕಂದ. ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ. ಮಾತನ್ನು ಕೇಳಿಬಿಟ್ಟು ತಾಯಿ, ಆಗಬಹುದು ತಾಯಿ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವೆ, ಆದರೆ ನನಗೆ ಪರಮ ವೈರಿಯಾದ ಆ ಅರ್ಜುನನ್ನು ಮಾತ್ರ ಉಳಿಸುವುದಿಲ್ಲ. ಅಮ್ಮ, ಹೌದು ತಾಯಿ. ಆತನ ಯುದ್ಧವನ್ನು ಮಾಡುವುದು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು, ದೈವವಶಾತ್ ಅರ್ಜುನನಿಂದ ನಾನೇ ಮೃತಪಟ್ಟರು, ನಿನಗೆ 5 ಮಕ್ಕಳು ಉಳಿಯುವರು. ಬಿಡು ತಾಯಿ ನಿನ್ನ ಚಿಂತೆ. ಅರ್ಜುನನ ಮೇಲೆ ನಿನಗೆಷ್ಟೊಂದು ವೈರವೇಕೆ ಮಗನೇ? ಅಮ್ಮ, ಅರ್ಜುನನ ಮೇಲೆ ನಿನಗೆಷ್ಟೊಂದು ವೈರ
ಅಮ್ಮ, ಆ ತರುಣನೇ ಯುದ್ಧವನ್ನು ಮಾಡುವುದು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಆಯ್ತು, ನನ್ನ ಕಡೆಯದಾದ ಒಂದೇ ಒಂದು ಮಾತನ್ನಾದ್ರೂ ನೀನು ನಡೆಸಿಕೊಡುವೆ. ಅದೇನು ಹೇಳು ತಾಯಿ? ಅಗತ್ಯವಾಗಿ ನಡೆಸಿಕೊಡು, ಸತ್ಯವಾಗಿ ನಡೆಸಿಕೊಡುವೆ. ಸತ್ಯವಾಗಿ ನಡೆಸಿಕೊಡುವೆ. ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡದ ಕಡು ಪಾಪಿ ಕರ್ಣನೆಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಅಮ್ಮ, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಹೌದು ತಾಯಿ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲಗಳ ಮೇಲಾಣೆ ಜನನೀ. ಹಾಗಾದ್ರೆ ಕೇಳು ಕುಮಾರ್, ಈ ಜಗತ್ತಿನಲ್ಲಿ ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ತೊಟ್ಟ ಬಾಣವ ತೊಡುವುದಿಲ್ಲವೆಂದ. ಅಮ್ಮ, ತೊಟ್ಟ ಬಾಣವ ತೊಡುವುದಿಲ್ಲವೆಂದ. ದಿಟ್ಟತನದಿ ಬೇಗನೆ ಹೋಗುವೆ. ಅಮ್ಮ, ಹಿಟ್ಟತನದಿ ಬೇಗನೆ ಹೋಗುವೆ. ವರನೆ ಕೇಳು ಪರಮದಯಾಳು. ರಣದೊಳು ಶರಗಳ ಭರದಲ್ಲಿ ಬಿಡು ನೀ. ಮಗನೇ ಕಂದ, ಮಗನೇ ಕಂದ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಈಗ ನೀನು ಕೆಟ್ಟೆ. ಏ ಸೂರ್ಯಚಂದ್ರಾದಿಗಳೇ, ಮನುಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚಗಳನ್ನು ಅಪಹರಿಸಿದ, ಅದಕ್ಕೆ ಬದಲಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಕಿದರು. ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನೋಸ್ಥೈರ್ಯವನ್ನೇ ಕಿತ್ತುಕೊಂಡು ಈಗಲಾದರೂ ನನ್ನ ಹೆತ್ತ ತಾಯಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡ. ಹಾಗಲಿ ದೈವ ಪ್ರಪಂಚ ಎಲ್ಲ ಸಂಚು ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿದೆ.
ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ನಿನ್ನ ಮಗನ ಮೇಲೆ ನಿನಗೆ ಸಂದೇಹವೇ? ಎತ್ತ ಕರುಳಿನ ಬಾಧೆ ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೇ, ಕಟ್ಟ ಕಡೆಯೋಳ್ ಧರ್ಮದಾದಿಗೆ ಕಾಲಿಡಲಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಜನತೆಯ ಜನನೀ. ಜನನೀ ಅಮ್ಮ, ಸಂದೇಹವ ಬಿಡು ಅಂಬ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾಮತ್ತು. ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾಮತ್ತು. ಮುಗಿಲೆಗಿಳಿದು ಬಡದಿ ಈ ಗುರಿಯ ಬಾಯಿ ಬಿಡದೆ. ಹೌದು ತಾಯಿ. ಮುಗಿಲೆಗಿಳಿದು ಬಡದಿ ಈ ಧರೆಯ ಬಾಯಿ ಬಿಡದೆ. ಇಟ್ಟಾಣೆ ಸತ್ಯವನ್ನ ನಿರ್ನಾಣೆ ಸತ್ಯವನ್ನ ಬಿಡು ಚಿಂತೆಯ ಜನನೀ. ನಿನ್ನ ಸಂದೇಹವನ್ನು ಬಿಡುತ್ತಾಯಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಏನು ಅಮ್ಮ, ಹೀಗೆ ಬಾ ತಾಯಿ. ಏನು ಮಗನೇ? ಹೆತ್ತ ತಾಯಿಯ ದರ್ಶನವೂ ಇಂದಾಯಿತು. ಪುನಃ ಈ ದರ್ಶನವು ಲಭಿಸುವುದೋ ಇಲ್ಲ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಿ ಬೈ ತಾಯಿ. ಅದೇನು ಹೇಳು, ನಡೆಸಿಕೊಡುತ್ತೇನೆ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ದೈವವಶ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ಸತ್ಯಸಂಧನಾದ ಧರ್ಮರಾಯರಿಂದಲೇ ನನ್ನ ಉತ್ತರಾಧಿಕಾರಿಗಳನ್ನು ಮಾಡಿಸಬೇಕೆಂದು ಈ ಬೇಡಿಕೊಳ್ಳುವುದು ತಾಯಿ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಈ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ. ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮೊಗವನು ನ ಯುಗದಿ ಕಾಣಲಗುವುದೇನೋ. ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಗುವುದೇನೋ. ಬಗೆ ಬಗೆ ಯುಗದೋಳು ಅಮ್ಮ, ಬಗೆ ಬಗೆ ಯುಗದೋಳು ಕಂಡೆ. ಅಮ್ಮ, ಅಮ್ಮ, ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ. ಮಗನೇ, ನಿನ್ನ ಮೊಗವನು ಈ
ನನ್ನನ್ನು ಬಿಟ್ಟು ಹೊರಟೇ ಹೋದಳು. ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದು ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿ ಹರೇ ದೇವ, ಅರಿಯಲು ಸಾಧ್ಯವೇ? ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿ ಹರೇ ದೇವ, ಅರಿಯಲು ಸಾಧ್ಯವೇ? ಪರಮಾತ್ಮ, ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾಗಿ ಹರೇ ವಿಧಿ, ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾಗಿ ಹರೇ ಭೋಗವಿದ್ದರೂ ಸರಿ ವಿಧಿ, ವಿಧಿ ಭೋಗವಿದ್ದರೂ ಸರಿ ಭಾಗವಿದ್ದರೂ ಸರಿ, ಹೇ ವಿಧಿ, ಭೋಗವಿದ್ದರೂ ಸರಿ ಭಾಗವಿದ್ದರೂ ಸರಿ, ನೀರಾಡಿಸಿದಂತೆ ಆಡಲೇಬೇಕು. ಹೇ ವಿಧಿ, ನೀರಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಅಜಿತ ಬರಾರೋ